ಬರುತ್ತಾ ನಿಮ್ಮ ಹೆಸರು ಹೇಳ್ರಿ. ನನ್ನ ಹೆಸರು ವೆಂಕಟಾಚಲಪತಿ ಅಂತ, ಸಾದ್ಲಿ ಅವರೇನೆ. ವೆಂಕಟಾಚಲಪತಿ ಅಂತ. ಈ ಹುಡುಗ ಇವಾಗ ಏನು ಕೊಲೆ ಆಗಿದೆ, ಈ ಹುಡುಗ ನಮ್ಮೂರು ಹುಡುಗನೇ, ನನಗೆ ಗೊತ್ತಿರೋವಂಥವ್ರೆ. ಇವರು ತಾತ, ಇವರಪ್ಪ, ಇವ್ರನ್ನೆಲ್ಲ ನೋಡಿರೋಂಥವ್ರು. ನಮ್ಮೂರಲ್ಲಿ ನಮ್ಮ ಕಣ್ಣು ಮುಂದೆ ಹುಟ್ಟಿ ಬೆಳೆದಿರೋವಂಥವ್ರು. ಆಮೇಲೆ ಇದು ನಿಖರವಾಗಿ ಕೊಲೆ ಆಗಿರೋದೇ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇಲ್ಲಿನ ಕುರುಹುಗಳು ನೋಡಿದಾಗ. ಬಟ್ ಇಂಥವು ನಡೀತಾನೇ ಇದ್ದಾವೆ. ಎಲ್ಲ ಇಲಾಖೆಗಳು ಇದ್ದಾವೆ, ಪೊಲೀಸ್ ಇಲಾಖೆಯಿಂದ, ಕ್ರೈಮಿಂದ, ಎಷ್ಟೆಷ್ಟೋ ಇಂಡಿಯಾದಲ್ಲಿರೋ ಇವೆಲ್ಲನೂ ಇಲ್ಲೂ ಇದ್ದಾವೆ. ಯಾವುದೇ ರೀತಿ ಅದಕ್ಕೆ ಇದು ಮಾಡ್ತಾಯಿಲ್ಲ. ಈ ನಡುವೆ ನಮ್ಮ ಚಿಕ್ಕಬಳ್ಳಾಪುರ ಟೌನಲ್ಲಿ ಅಕ್ರಮ ಸಂಬಂಧದ್ದು ಭಾಳ ಇದಾಗ್ತಾಯಿದೆ. ಕ್ರಮನೇ ತಗೊಳ್ತಾ ಇಲ್ಲ. ಅಲ್ಲಿ ಎಷ್ಟೋ ಸಾರಿ ಎಲ್ಲಂದರೆ ಬೀದಿಗಳಲ್ಲಿ ಕೂತ್ಕೊಂಡು ಇದು ಮಾಡೋದು. ಇವನು ಬಡ ಹುಡುಗ PUC ಗಂಟ ಓದ್ಕೊಂಡಿದ್ದ. ಬಟ್ ಇವನು ಕೆಲಸ ಸಿಗದಿರ ಪೇಂಟ್ ಕೆಲಸ ಮಾಡ್ತಾಯಿದ್ದ. ಇವನೊಬ್ಬನೇ ಮಗ, ಒಬ್ಬ ಅಕ್ಕ, ಒಂದು ತಂಗಿ. ಇವರು ತಂದೆ ಇಲ್ಲ. ಆದರೂ ಕೂಡ ಇವನ ಜೀವನ ಆಧಾರ ಅವ್ರ ತಾಯಿ ಇವನೊಬ್ಬನೇ ಇದ್ದಿದ್ದು. ಇವಾಗ ಅವ್ರ ತಾಯಿ ಅವನೇ ಸತ್ತೋಗ್ಬೇಕಷ್ಟೇ. ಇದರಿಂದ ಇಂಥ ಕುಟುಂಬಗಳು ಎಷ್ಟಿದಾವೋ ಅನ್ನೋದು ನೀವು ಲೆಕ್ಕ ಮಾಡ್ಕೋ. ಆಮೇಲೆ ಇದ್ರ ಬಗ್ಗೆ ಹೇಳೋದೇನಂತ ಹೇಳಿದ್ರೆ, ಏನು ನಾವೆಲ್ಲರೂ ಕಾಡಲ್ಲಿ ಇದ್ದೀವ ಇಲ್ಲ ಅಂತೇಳಿದ್ರೆ ಎಲ್ಲ ಮಳೆಗಾಲಲ್ಲಿ ಇದ್ದಂಗಿದೆ. ಯಾರು ಬಂದರೂ ಏನು ಮಾಡ್ಕೊಂಡು ಹೋಗ್ಬೋದು ಅನ್ನೋ ದೃಷ್ಟಿಯಲ್ಲಿ ಆಗೋಗ್ಬಿಟ್ಟಿದೆ. ದಯವಿಟ್ಟು ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ತಗೋಬೇಕಂತ ಕೈ ಮುಗಿದು ಕೇಳ್ಕೊತೀವಿ. ಸರ್, ಇಲ್ಲಿನ ಪೊಲೀಸ್ ಇಲಾಖೆಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀವಿ? ಇದ್ರ ಬಗ್ಗೆ ಕ್ರಮ ತಗೊಂಡು ತಕ್ಕ ಶಿಕ್ಷೆ ಕೊಡಲಿ ಅನ್ನೋದು ನಾವು ಹೇಳ್ಬೋದು. ಓಕೆ, ತನಿಖೆಗೆ ಏನಾದರೂ ಆಗ್ರಹ ಮಾಡ್ತಾ ಇದ್ದೀರಾ? ತನಿಖೆ ಮಾಡಲಿ ಅಂತ, ಶೀಘ್ರವಾಗಿ ತನಿಖೆ ಮಾಡಿಬಿಟ್ಟು ಏನೋ ಮುಂದುವರಿಸಲಿ. ಇಂಥ ಇದಕ್ಕೆ ಕೆಟ್ಟ ಚಟಗಳಿಗೆ ಪ್ರತಿಯೊಂದಿಗೂ ಸ್ವಲ್ಪ ಕಟಿಬಣ್ಣ ಹಾಕಲಿ ಅಂತ. ಮತ್ತು ಕೊಲೆ ಆಗಿರ್ತಕ್ಕಂಥ ಹುಡುಗನಿಗೆ ಆ ಕೊಲೆ ಮಾಡಿದವರಿಗೆ ಸಂಬಂಧ ಏನಿದೆ? ಸಂಬಂಧ ಯಾವ ರೀತಿ ಸಂಬಂಧ? ಆ ಹುಡುಗಿಗೆ ಏನು ಅವನು ಕೂಲಿ ಕೆಲಸ ಮಾಡ್ಕೊಂಡಿದ್ದು, ಪೇಂಟಿಂಗ್ ಕೆಲಸ ಮಾಡ್ಕೊಂಡಿದ್ದೆವು. ಇವೆಲ್ಲನೂ ಇವನು ಇದ್ದಿದ್ದು ರೂಮ್ ಪಕ್ಕದಲ್ಲೇ, ಚಿಕ್ಕಬಳ್ಳಾಪುರದಲ್ಲೇ ರೂಮ್ ಮಾಡ್ಕೊಂಡಿದ್ದ. ಇವನು ರೂಮ್ ಪಕ್ಕದಲ್ಲೇ ಅವರು ಇದ್ರಂತೆ. ಅವರೇನು ಹೈಟೆಕ್ ಹುಡುಗಿ. ಇವನಿಗೊಂದು 2 ವೀಲರ್ ಗಾಡಿನೂ ಇತ್ತು, ಸ್ಕೂಟಿನೂ. ಅದನ್ನು ಇಸ್ಕೊಂಡು ಎಲ್ಲ ಓಡಾಡೋರು ಎಲ್ಲ ಇದು ಮಾಡ್ತಾಯಿದ್ರು. ಅವನ ಮಾಡ್ತಾಯಿದ್ರು ಕೂಡ. ನೀವು ಎಷ್ಟೋ ಸಾರಿ ದುಡ್ಡು ಕಳಿಸಿರೋದು ಫೇಸ್ಬುಕ್ ಇದರಲ್ಲಿ ಫೋನ್ಗಳೆಲ್ಲನೂ ಇದೆ. ಅದನ್ನು ಸೂಕ್ತವಾಗಿ ಕ್ರಮ ತಗೊಳ್ಳಿ ಅಂತ ಒಂದು ಮಾಡ್ಬೋದು. ಸರ್, ಅವ್ರು ಹೇಳ್ತಿದ್ದಾರೆ ಆ ಹುಡುಗಿನ ಬಲಾತ್ಕಾರ ಮಾಡೋದಕ್ಕೆ ಬಂದಾಗ ಕೊಲೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಯಾವ ರೀತಿ? ಅವರು ಇರೋವಂಥ ಜಾಗ ಪಬ್ಲಿಕ್ ಇದಿರೋ ಮನೆಗಳಿರೋ ಅಂಥವೆ. ಅಂಥದ್ದೆಲ್ಲಾದ್ರೂ ಆಗುತ್ತಾ? ಕೂಗುಗಳು ಹಾಕೊಂಡ್ರೆ ಹಿಡ್ಕೊಂಡು ಚೆಚ್ಚಿಕೊಡ್ತಾರೆ ಅವನು. ಅಂಥದ್ದಾಗಿ ತನಿಖೆಯಿಂದ ತನಗೆ ಗೊತ್ತಾಗೋದು. ತನಿಖೆ ಹಾಕಿದ್ರೆ ತನಗೆ ಗೊತ್ತಾಗೋದು. ಇಲ್ಲಾಂದರೆ ಹೆಂಗೆ ಗೊತ್ತಾಗುತ್ತೆ? ಆ ಹುಡುಗನಿಗೆ ಮದುವೆ ಆಗಿತ್ತು ಸರ್? ಮದುವೆನೂ ಇಲ್ಲ, ಏನೂ ಇಲ್ಲ. ಇನ್ನೂ ಸುಮಾರು 23 ವರ್ಷದ ಹುಡುಗ ಇರಬೇಕಾದ್ರೆ ಹಿಂಗಾಗಿದೆ. ತಾಯಿಗೆ ಜೀವನ ಆಧಾರ ಇವನೊಬ್ಬನೇ ಇದ್ದೀವಿ. ಹಿಂಗಾಗಿದೆ ಸರ್. ನಗರದಲ್ಲಿ ಅದೇ ವ್ಯಭಿಚಾರ ಗೃಹಗಳು ಜಾಸ್ತಿ ವಿಪರೀತ ನಡೀತಾ ಇದ್ದಾವೆ. ಇದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ದಾವೆ. ಯಾರು ನೋಡ್ಕೊಂಡಿರ್ತಾರೆ? ಬೀದಿಗಳಲ್ಲಿ ಇದೇ ಇಲ್ಲ. ಇದನ್ನೆಲ್ಲ ನಡೀತಾ ಇದ್ದಾವೆ. ಯಾರೂ ಹೇಳ್ಕೊಂಡು ಮಾಡಲ್ವಲ್ಲ. ನಮ್ಮ ಸಾದ್ಲಿನೇ ಮನೆಯ ಪಕ್ಕದಲ್ಲೇ ಹುಡುಗ. ಒಂದು 6 ತಿಂಗಳಿಂದ ಇಲ್ಲೇ ಪೇಂಟಿಂಗ್ ಮಾಡಿಕೊಂಡು ಇದ್ದ. ಯಾವುದೋ ಒಂದು ಅಕ್ರಮ ಸಂಬಂಧದಲ್ಲೇ ಗಲಾಟೆ ಮಾಡಿಕೊಂಡು ಸಾಯಿಸಾಕಿದ್ದಾರೆ. ಸುಮಾರು ಅಂದರೆ ಒಂದು ಹಾಡಲ್ಲೇ ಸರಿಯಾಗಿ 7-8 ಏಟ್ ಬಿದ್ದಿದೆ. ರಕ್ತಸ್ರಾವವಾಗಿ ಹುಡುಗ ತೀರೋಗಿದ್ದಾನೆ. ಇಂಥ ಘಟನೆ ಪೊಲೀಸ್ ಇಲಾಖೆ ಕ್ರಮ ತಗೊಂಡು ಬರೀ ಕೊಲೆ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಶಿಕ್ಷೆ ಆಗಲೇಬೇಕು ಇವರಿಗೆ. ಏನು ಮೃತನ ಹೆಸರು? ಹೆಸರು ಅಂಜನಪ್ಪ. ವಯಸ್ಸು ಎಷ್ಟು? ವಯಸ್ಸು 31-32 ಇರ್ಬೋದು. ಅವರಮ್ಮ ಒಬ್ಬರೇ ಇರೋದು. ಅವ್ರ ಅಕ್ಕ ಇದೆ, ಮದುವೆ ಆಗಿ ಹೊರಟೋಗಿದ್ದಾರೆ. ಅವನೇ ದಿಕ್ಕಿದ್ದಿದ್ದ. ಪಾಪ ಅವನ್ನೇ ಈ ಥರ ಮಾಡೋಕ್ಕೆ. ಈಗ ಅವ್ರ ಕುಟುಂಬದ ಪರಿಸ್ಥಿತಿ ಏನು ಸರ್? ಇನ್ನು ಇದ್ದಿದ್ದು ಒಂದು ಮಗ ತೀರೋಗಿದ್ದಾನೆ. ಇನ್ನು ಎಮ್ಮೆ ಪಾಪ ದೇವರೇ ಗೀತೆ ಅವ್ರಿಗೆ ಅಷ್ಟೇ. ಅಂಥ ಕ್ರೂರವಾದ ದೇವರು ಅವ್ರಿಗೆ ಶಿಕ್ಷೆ ಕೊಟ್ಟಿದೆ. ಇವರು ಇಂಥವ್ರು ಸೇರಿಕೊಂಡು ಇಂಥವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಲೇಬೇಕು. ನಮ್ಮ ಪೊಲೀಸ್ ಇಲಾಖೆ ಇಂಥವ್ರನ್ನು ಎಚ್ಚೆತ್ತುಕೊಂಡು ಸೂಕ್ತವಾದ ತನಿಖೆ ಮಾಡಿ ಇಂಥವ್ರಿಗೆ ಶಿಕ್ಷೆ ಕೊಡಿಸಲೇಬೇಕು. ಕೊಲೆ ಯಾವುದ್ರಲ್ಲಿ? ಕೊಲೆ ಅಂದರೆ ಅದು ಅದೇ ಅಕ್ರಮ ಸಂಬಂಧದಂತ ನಮಗೆ ಗುಮಾನಿ. ಕೊಲೆಗೆ ಉಪಯೋಗಿಸಿರೋದು ರಾಡು ಮಚ್ಚು ಇರಬಾರ್ದು. ರಾಡು ಅಥವಾ ಮಚ್ಚು ಸರಿಯಾಗಿ ಹಾಕಿದ್ದಾರೆ. ಒಂದು
ಒಳಗಡೆ ಹಿಂದ್ಗಡೆಯಲ್ಲಿ ಓಪನ್ ಆಗಿಬಿಟ್ಟಿದೆ. ಇದು ಗಡ್ಡನೇ ಪಕ್ಕಕ್ಕೆ ಹೋಗ್ಬಿಟ್ಟಿದೆ, ಸರಿಯಾಗಿ ಹೊಡಿದೆ. ಎಲ್ಲೂ ಇಲ್ಲ, ತಲೆ ಮೇಲೇ ಹಾಕಿದೆ. ಸರ್ ಇದು ಮೋಸ್ಟ್ಲಿ ಅವ್ರು ಹೊಡೆದಿರ್ತಕ್ಕಂಥದ್ದೆಲ್ಲ ನೀವು ಕಣ್ಣಾರೆ ನೋಡಿದಿರಿ ಈಗ ಶವ ಶವನ್ ನೋಡಿದ್ದೀವಿ. ಸೊ ನೋಡೋಕ್ಕೆ ಬೇಜಾರಾಗುತ್ತೆ ಸರ್. ಯಾವ ರೀತಿ ಕ್ರೂರವಾಗಿದೆ. ಕ್ರೂರವಾಗಿದೆ ಅಂದರೆ ಒಬ್ಬರೇ ಮಾಡಿದಾರಾ? ಇದು ಏನು ಎಷ್ಟು ಜನ ಮಾಡಿರ್ಬೋದು ಅಂತ ಒಂದು ಅನುಮಾನ ನನಗೆ ಅನಿಸುತ್ತೆ ಒಂದು ಇಬ್ಬರೇ ಮಾಡಿರ್ಬೋದು ಅಷ್ಟೇ. ಆಯಮ್ಮ ಹುಡುಗ ಅವನು. ಸರ್ ಈಗ ಅಕ್ರಮ ಸಂಬಂಧ ಹೊಂದಿರತಕ್ಕಂಥ ಅವರ ಹೆಸರೇನು ಸರ್? ಅವ್ರಿಗೆ ಅವರು ಏನು ನಾವು ಟಿ ವಿಯಲ್ಲಿ ನೋಡಿದ್ದು ಆಶಾ ಅಂತ. ಆಶಾ. ಸರ್ ಈಗ ಇಂಥ ಒಂದು ಕೊಲೆಗಳು ಮೇಲಿಂದ ಮೇಲೆ ಕಂಡು ಬರ್ತಾ ಇದೆಯಲ್ಲ ಸಮಾಜದಲ್ಲಿ, ಪೊಲೀಸ್ ಇಲಾಖೆ ಮತ್ತು ಕಾನೂನು ಸುವ್ಯವಸ್ಥೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಕಾನೂನು ಸ್ವಲ್ಪ ಬಿಗಿಯಾಗಿ ಇಂಥವ್ರಿಗೆ ಶಿಕ್ಷೆ ಮಾಡಬೇಕು ಪೊಲೀಸ್ನವರು. ನಾವು ಪೊಲೀಸ್ನವ್ರು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಅವ್ರೇನು ಎಲ್ಲರೂ ಕಾವಲಿರೋಕ್ಕಾಗಲ್ಲ. ಏನಂದರೆ ಕಠಿಣವಾದ ಕಾನೂನು ಜಾರಿ ಆದರೆ ಇಂಥ ಕಡಿವಾಣ ಆಗುತ್ತೆ. ಮತ್ತು ಯುವಕರಿಗೆ ಏನು ಸಂದೇಶ ಈ ಥರದ ಈ ಥರ ಅಂದರೆ ಈ ಥರ ಮನೆ ಬಿಟ್ಟು ಎಲ್ಲೋ ಬಂದು ಈ ಥರ ಜೀವನ ಮಾಡಿಕೊಂಡು ಅವರ ಅಪ್ಪ ಅಮ್ಮ ಅನಾಜ್ ಮಾಡಿ ಹೊರಟೋಗ ಯಾರಿಗೂ ಬೇಡ ಇದೆ. ತಮ್ಮ ಹೆಸರು? ನಮ್ಮ ಹೆಸರು ರಾಮಚಂದ್ರ. ನಮ್ಮ ಹೆಸರು ರಾಮಚಂದ್ರ ಸಾಲಿ. ಸರ್ ನಮ್ಮ ಹೆಸರು ಸುರೇಶ್ ಅಂತ, ಇದೇ ಸಾಲಿ ಗ್ರಾಮಸ್ಥರು. ಈ ಆಂಜನಪ್ಪ ನಾವು ಚಿಕ್ಕವಾಗಿಂದ ಗೊತ್ತು. ಆತ ಪೇಂಟ್ ಕೆಲಸ ಮಾಡ್ತಾಯಿದ್ದ. ಪೇಂಟ್ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದ. ಅವ್ರ ತಾಯಿಗೆ ಸುಮಾರು ಒಂದು 70 ವರ್ಷ. ತಂದೆ ಇಲ್ಲ, ತಂದೆ ತೀರೋಗಿದ್ರು. ಈತ ಪೇಂಟ್ ಮಾಡಿ ಜೀವನ ಸಾಗಿಸ್ತಾಯಿದ್ರು. ಈತ ಇದು ಮಾಡ್ದ ಒಂದು 6 ತಿಂಗಳಿಂದ ಊರಲ್ಲಿ ಈತ ಬಂದು ಚಿಕ್ಕಬಳ್ಳಾಪುರದಲ್ಲಿ ವಾಸ ಆಗಿದ್ದ. ಅದೇ ಜಾಗದಲ್ಲಿ ಸ್ವಲ್ಪ ಮುಂದೆ ಇತ್ತು. ಅದೇ ಜಾಗದಲ್ಲಿ ಸ್ವಲ್ಪ ಮುಂದೆ ಇತ್ತು. ಒಬ್ಬರದು ಫೇಸ್ಬುಕ್ ಫ್ರೆಂಡು ಅಂತಾರೆ. ಫೇಸ್ಬುಕ್ ಫ್ರೆಂಡಿಂದ ಈ ಥರ ಆಗೈತೆ ಅಂತ ಎಲ್ಲರೂ. ಆತ ಸುಮಾರು ಒಂದು 6-6:30 ಮನೆಗೆ ಹೋಗಿದ್ದೆ. ಮನೆಗೆ ಹೋದಾಗ ಅದನ್ನ ರಾಡಿಂದ ಹೊಡೆದು ಸಾಯಿಸವ್ರೆ ಅಂತ ಇಲ್ಲಿ ನಾವು ಮಾಹಿತಿ ಹೇಳ್ತಾ ಇದ್ದೀವಿ. ಸರ್ ಈಗ ನೀವು ಶವನ ನೋಡಿದ್ದೀರಲ್ವ, ಯಾವ ರೀತಿ ಸಾಯಿಸಿದಾರ ಅಂತ ನಿಮ್ಗೆ ಅನ್ಸುತ್ತೆ? ಆತನಿಗೆ ಸುಮಾರು ಮೇಲ್ನೋಟಕ್ಕೆ ಸುಮಾರು 10-12 ಏಟ್ಗೆ ಬಿದ್ದಿದೆ. ಗಡ್ಡಕ್ಕೆ ಬಿದ್ದಿದೆ, ಹಿಂದೆ ತಲೆಗೆ ಬಿದ್ದಿದೆ. ಈ ಗಡ್ಡ ಸೇರಿಯೇ ಹೋಗಿ ಅಷ್ಟೊಂದು ಘನಘೋರವಾಗಿ. ಸರ್ ಅಲ್ಲಿ ಏನಕ್ಕೆ ಹತ್ಯೆ ಆಗಿದೆ ಅಂತ ಕೇಳ್ಪಟ್ಟಾಗ ಅತ್ಯಾಚಾರ ಮಾಡೋಕ್ಕೆ ಬಂದಿದ್ರು ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಏನಾದರೂ? ಸರ್ ಆಕೆಗೂ ಈತನಿಗೂ ಸುಮಾರು ವರ್ಷಗಳಿಂದ ಫ್ರೆಂಡ್ಶಿಪ್ ಐತೆ ಅಂತ ಹೇಳ್ತಾರೆ. ಅದನ್ನು ನಮ್ಮ ಪೊಲೀಸ್ ಇಲಾಖೆಯವರು ತಿಳ್ಕೊಂತಾರೆ. ತಿಳ್ಕೊಂಡ್ಮೇಲೆ ಮಾಹಿತಿ ಎಲ್ಲ ಬರ್ತಾರೆ. ಅದ್ರವರೆಗೂ ಮೊದಲು ಫ್ರೆಂಡ್ಶಿಪ್ ಇತ್ತು ಅಂತ ಹೇಳ್ತಾರೆ. ಆ ಫ್ರೆಂಡ್ಶಿಪ್ ಒಂದು ಹಿನ್ನೆಲೆಯಲ್ಲಿ ಅವ್ರ ಮನೆಗೆ ಹೋಗಿರೋದು ಅಂತ ಅದೇ ಫೇಸ್ಬುಕ್ಕಲ್ಲಿ ಫ್ರೆಂಡ್ಶಿಪ್ ಆಗೋರೆ. ಮತ್ತು ಸೊ ಈಗ ಅವ್ರ ಕುಟುಂಬಸ್ಥರ ಪರಿಸ್ಥಿತಿ ಸರ್, ತಾಯಿ ಒಬ್ಬಳೇ ಇರೋದು, ತಂದೆ ಇರೋದು ಒಬ್ಬನೇ ಮಗ. ಮಗಂದೇ ಆಕೆಗೆ ಜೀವನ. ನೀವು ನೋಡಿದ್ರಲ್ಲ ಆ ತಾಯಿನ. ಆ ತಾಯಿ ಯಾವುದೇ ಕೆಲಸ ಮಾಡುವಂಥ ಸ್ಥಿತಿಯಲ್ಲೂ ಇಲ್ಲ. ಇವಾಗ ಆಕೆ ಅನಾಥ ಆಗಿಬಿಟ್ಟು, ತನ್ನ ಮಗನ ಕಳ್ಕೊಂಡು ಆಕೆ ಅನಾಥ ಆಗ್ಬಿಟ್ಟು. ಇಂಥ ವಿಚಾರಗಳ ಸರ್ಕಾರಕ್ಕೆ ನೀವೇನು ಮನವಿ ಮಾಡೋಕ್ಕೆ ಇಷ್ಟಪಡ್ತೀರಿ? ಸರ್ ಅದನ್ನು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟವರು. ಪ್ರತಿಯೊಂದು ತಪ್ಪಿಗೂ ಒಂದು ಶಿಕ್ಷೆ ಇದೆ. ಅದನ್ನು ಜನಗಳು ಹತ್ಕೋಬೇಕು. ಸುಮ್ಮನೆ ಆವೇಶದಲ್ಲಿ ಹೊಡೆದು ಸಾಯಿಸ್ಬೇಕು. ಇವಾಗ ತಾಯಿ ಕಥೆ ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು. ಹೌದು. ಈಗ ತಾಯಿಗೆ ಏನಾದರೂ ಕಾಂಪನ್ಸೇಷನ್ ಏನಾದರೂ ಬಯಸ್ತಾ ಇದ್ದಾರಾ, ಹೇಗೆ? ಸರ್ ಅದು ಕಾಂಪನ್ಸೇಷನ್ ಕೊಟ್ಟರೆ ಒಳ್ಳೆಯದು. ಯಾಕೆಂದರೆ ತಾಯಿಗೆ ಯಾರೂ ಇಲ್ಲ. ತಾಯಿ ಒಳ್ಳೆ ಗಂಡ ತೀರೋಗಿ ಸುಮಾರು 12 ವರ್ಷ ಆಗಿದೆ. ಆತ ಸಂಪಾದನೆ ಮಾಡಿದ್ರೆ 51 ಮಾತ್ರ ಕೊಡ್ತಾ ಇದ್ದಾರೆ ತಾಯಿಗೆ. ಮಿಕ್ಕಿದ್ದನ್ನೆಲ್ಲ ಇಂಥದ್ದಕ್ಕೆ ಈ ಥರ ಹೋಗ್ಬಿಟ್ಟು. ಈ ಥರದ ಒಂದು ವೃತ್ತಿಯಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು ತಾಯಿಗೆ ಏನಾದರೂ ಮುಂಚೆ ಏನಾದರೂ ಗೊತ್ತಿತ್ತು? ಸರ್ ಆ ತಾಯಿಗೆ ಮಾಹಿತಿ ಗೊತ್ತಿಲ್ಲ. ಸರ್ ಆ ತಾಯಿಗೆ ಏನೂ ಗೊತ್ತಿಲ್ಲ. ಯಾವುದೇ ಥರವಾಗಿ ಜನರ ನಡವಳಿಕೆ, ಜನರ ಜೊತೆಯಲ್ಲಿರೋದು ನನಗೆ ಗೊತ್ತಿಲ್ಲ. ಸರ್ದಿಂದ ನಾವಿದ್ದೇವೆ.